ನಮಸ್ಕಾರ ಸ್ನೇಹಿತರೆ. ಮನೆ ಕಟ್ಟುವ ಜಾಗದಲ್ಲಿ ಅಥವಾ ನಿವೇಶನದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಬೋರ್ವೆಲ್ ಪಾಯಿಂಟನ್ನು ಯಾವ ರೀತಿ ಮಾಡಿಕೊಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯಬಯಸುತ್ತೇನೆ. ಮುಖ್ಯವಾಗಿ ನಾವು ಮನೆ ಕಟ್ಟತಕ್ಕಂಥ ಜಾಗದಲ್ಲಿ ಬೋರನ್ನು ಕೊರೆಸಬೇಕಾದಂಥ ಸಂದರ್ಭದಲ್ಲಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಬೋರ್ವೆಲ್ ಆಗಲಿ ಸಂಪನ್ನಾಗಲಿ ನಿರ್ಮಿಸಬೇಕೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅದು ಯಾವ ರೀತಿ ಎಂದರೆ, ನಾವು ಮನೆ ಕಟ್ಟುವ ಜಾಗವನ್ನು ಅಥವಾ ನಿವೇಶನವನ್ನು 4 ಭಾಗಗಳಾಗಿ ವಿಂಗಡಿಸಬೇಕು. ಇಲ್ಲಿ ನೋಡಿ, ಈ ರೀತಿ 4 ಭಾಗಗಳಾಗಿ ವಿಭಜಿಸಿದ ನಂತರ ಈ ದಿಕ್ಕು ಈಶಾನ್ಯ ದಿಕ್ಕಾಗುತ್ತದೆ, ಇದು ವಾಯುವ್ಯ ದಿಕ್ಕಾಗುತ್ತದೆ, ಇದು ನೈಋತ್ಯದ ದಿಕ್ಕಾಗುತ್ತದೆ, ಇದು ಆಗ್ನೇಯ ದಿಕ್ಕಾಗುತ್ತದೆ. ಈ ಆಗ್ನೇಯ ದಿಕ್ಕಿನಲ್ಲೇನಾದರೂ ನಾವು ಬೋರ್ವೆಲ್ಲನ್ನು ಕೊರೆಸಿದರೆ ಅಥವಾ ಸಂಪನ್ನು ನಿರ್ಮಾಣ ಮಾಡಿದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ಅಪಘಾತಗಳು, ಗರ್ಭಪಾತಗಳು ಮುಂತಾದಂತಹ ಸಮಸ್ಯೆಗಳು ಉಂಟಾಗುವ ಸಂಭವವಿರುತ್ತದೆ. ಅದು ಬಿಟ್ಟು ಈ ಭಾಗದಲ್ಲಿ ಏನಾದರೂ ಬೋರ್ವೆಲ್ ಪಾಯಿಂಟ್ ಅಥವಾ ಸಂಪನ್ನು ನಿರ್ಮಾಣ ಮಾಡಿದರೆ ಆಕಸ್ಮಿಕ ಅವಘಡಗಳು, ಮರಣಗಳು, ದೀರ್ಘವ್ಯಾಧಿಗಳು ಉಂಟಾಗುತ್ತದೆ. ಈ ವಾಯುವ್ಯ ದಿಕ್ಕಿನಲ್ಲೇನಾದರೂ ಸಂಪ್ ಅಥವಾ ಬೋರ್ವೆಲ್ ಪಾಯಿಂಟನ್ನು ಮಾಡಿದರೆ ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಜನಗಳಿಗೆ ಕೋರ್ಟು ವ್ಯಾಜ್ಯಗಳು, ಮನೆಯಲ್ಲಿ ಸಾಂಸಾರಿಕ ಕಲಹಗಳು, ವಿಚ್ಛೇದನಗಳು ಉಂಟಾಗುತ್ತದೆ. ಆದ್ದರಿಂದ ಎಲ್ಲದಕ್ಕೂ ಸೂಕ್ತವಾಗಿ ಈಶಾನ್ಯ ದಿಕ್ಕನ್ನು ಈಶ್ವರನ ದಿಕ್ಕು, ಗಂಗೆಯ ಸ್ಥಾನ ಎಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವುದರಿಂದ ಈಶಾನ್ಯದಲ್ಲಿ, ಅಂದರೆ ಸಂಪೂರ್ಣವಾಗಿ ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಿಕೊಳ್ಳಿ. ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿಗೆ ಒಂದು ಕರ್ಣರೇಖೆಯನ್ನು ನಾನು ಎಳೆದಿರುತ್ತೇನೆ. ಈ ಕರ್ಣರೇಖೆಯನ್ನು ತಪ್ಪಿಸಿ ನಾವು ಬೋರ್ವೆಲ್ ಪಾಯಿಂಟನ್ನು ಮಾಡಿಕೊಡಬೇಕಾಗುತ್ತದೆ. ಹೇಗೆಂದರೆ, ಉತ್ತರದ ಮಧ್ಯಭಾಗದಿಂದ ಹಿಡಿದು ಈಶಾನ್ಯದ ಭಾಗದವರೆಗೆ ಈ ಜಾಗದಲ್ಲಾಗಲಿ, ಈ ಜಾಗದಲ್ಲಾಗಲಿ, ಈ ಜಾಗದಲ್ಲಿ ಇಲ್ಲಿ ಬೋರ್ವೆಲ್ ಪಾಯಿಂಟನ್ನು ಮಾಡಿಕೊಡಬೇಕಾಗುತ್ತದೆ. ಅದೇ ನಾವು ಪೂರ್ವದಲ್ಲಿ ಮಾಡಬೇಕಾದರೆ ಪೂರ್ವ ಈಶಾನ್ಯದ ಈ ಜಾಗದಲ್ಲಿ ಇಲ್ಲಿ 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 ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಈ ಪೂರ್ವದ ಗಡಿಯನ್ನು ದಾಟಿ ದಕ್ಷಿಣದ ಆಗ್ನೇಯದ ಕಡೆಗೆ ನಾವು ಬೋರ್ವೆಲ್ ಪಾಯಿಂಟನ್ನು ಮಾಡಬಾರದು. ಇಲ್ಲಿ ಉತ್ತರ ದಿಕ್ಕಿನ ಮಧ್ಯಭಾಗದಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಪಾಯಿಂಟನ್ನು ಮಾಡಬಾರದು. ಈ ಜಾಗಗಳಲ್ಲಿ ಬೋರ್ವೆಲ್ ಪಾಯಿಂಟ್ ಅಥವಾ ಸಂಪನ್ನು ಮಾಡಿಕೊಡಲು ವಾಸ್ತುಶಾಸ್ತ್ರದಲ್ಲಿ ಸೂಕ್ತ ಸ್ಥಳವೆಂದು ಉಲ್ಲೇಖಿಸಲಾಗಿದೆ. ಅದೇ ರೀತಿ ಇಲ್ಲಿ ಸಮಸ್ಯೆ ಬರುವುದು ಏನಪ್ಪ ಎಂದರೆ, ಈ ಚಿಕ್ಕದಾದಂತಹ ನಿವೇಶನದಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡುವಾಗ ಇದೇ ಜಾಗಗಳಲ್ಲಿ ಬೋರ್ವೆಲ್ ಪಾಯಿಂಟ್ ಸಿಗುವುದು ಭಾಳ ದುಸ್ತರವಾದ ವಿಚಾರವಾಗಿದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ನಮಗೆ ಉತ್ತರ ಈಶಾನ್ಯದಲ್ಲಿ ಮಾತ್ರ ಬೋರ್ ಪಾಯಿಂಟ್ ಬೇಕು ಅಥವಾ ಪೂರ್ವ ಈಶಾನ್ಯದಲ್ಲಿ ಮಾತ್ರ ಬೋರ್ವೆಲ್ ಪಾಯಿಂಟ್ ಬೇಕಾಗುತ್ತದೆ. ಈಗ ಏನು ಮಾಡಬೇಕಂದ್ರೆ, ವಿಚಾರವಾಗಿ ಡೌಸಿಂಗ್ ಪದ್ಧತಿಯಲ್ಲಿ ನಾವು ಪಾಯಿಂಟನ್ನು ಮಾಡುವಾಗ ನಾವು ನೀರಿನ ಸೆಲೆಗಳನ್ನು ಅಥವಾ ನೀರಿನ ವೇನ್ಗಳನ್ನು ಹುಡುಕಬೇಕಾಗುತ್ತದೆ. ಆ ಹುಡುಕಿ ಮಾಡಬೇಕಾದ್ರೆ ಆ ವೇನ್ಗಳು ಈ ಜಾಗದಲ್ಲಿ ಹೋಗಿದ್ದರೆ ಮಾತ್ರ ನಾವು ಪಾಯಿಂಟನ್ನು ಕೊಡಬಹುದು, ಇಲ್ಲವಾದಲ್ಲಿ ಇಲ್ಲಿ ಪಾಯಿಂಟ್ ಕೊಡಲಿಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪಾಯಿಂಟ್ ಮಾಡುವಾಗ ನಾವು ಡೌಸಿಂಗ್ ಪದ್ಧತಿಯನ್ನು ಬಳಸುವ ಬದಲು ಕಾಂಪಸ್ ಪದ್ಧತಿಯ ಮೂಲಕ ಬೋರ್ವೆಲ್ ಪಾಯಿಂಟನ್ನು ಗುರುತಿಸಿ ಆದಷ್ಟು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಬೋರ್ವೆಲ್ ಪಾಯಿಂಟನ್ನು ಗುರುತಿಸಿ ಕೊಡಬೇಕಾಗುತ್ತದೆ. ಇಲ್ಲಿ ಮುಖ್ಯವಾಗಿ ತಿಳಿಸತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಾವು ಜಮೀನುಗಳಿಗೆ ಅಥವಾ ಹೊಲಗಳಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡಬೇಕಾದ್ರೆ ಉತ್ತಮವಾದಂಥ ಇಳುವರಿ, ಉತ್ತಮವಾದಂಥ ಅತಿ ಹೆಚ್ಚಿನ ನೀರು ಸಿಗಬೇಕಾದಂಥ ಜಾಗವನ್ನು ಹುಡುಕುತ್ತೇವೆ. 2 ಇಂಚು ಮೇಲ್ಪಟ್ಟು ನೀರು ಸಿಗಬೇಕೆಂದು ಮನಸ್ಸಿನ ಭಾವನೆ ಆಗಿರ್ತದೆ. ಎಲ್ಲರಿಗೂ 2 ಇಂಚು ನೀರು ಬೇಕು, ಪೈಪಿನ ತುಂಬ ನೀರು ಬರಬೇಕು ಅಂತ ಮನಸ್ಥಿತಿನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ.
ಆದರೆ ಮನೆಗಳಿಗೆ ನಿವೇಶನಗಳಿಗೆ ನೀರು ಬೇಕು ಅಂದರೆ ಕನಿಷ್ಠ 3/4 ಇಂಚಿ 1 ಇಂಚಿ ನೀರು ಸಿಕ್ಕಿದರೆ ಸಾಕು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರ್ತೀವಿ. ಆದ್ದರಿಂದ ನಿವೇಶನಗಳಿಗೆ ಬೋರ್ವೆಲ್ ಪಾಯಿಂಟ್ ಮಾಡುವಾಗ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಾಂಪಸ್ ಪದ್ಧತಿಯನ್ನು ಬಳಸಿಕೊಂಡು ಬೋರ್ವೆಲ್ ಪಾಯಿಂಟ್ ಮಾಡಿ ಈಶಾನ್ಯ ದಿಕ್ಕಿಗೆ, ಉತ್ತರ ಈಶಾನ್ಯ ದಿಕ್ಕಿಗೆ ಅಥವಾ ಪೂರ್ವ ಈಶಾನ್ಯ ದಿಕ್ಕಿಗೆ ಬೋರ್ವೆಲ್ ಪಾಯಿಂಟನ್ನು ಮಾಡಿಕೊಡುವುದು ಸೂಕ್ತವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗಿರತಕ್ಕಂಥ ಈ ಕರ್ಣರೇಖೆಯ ಮೇಲೆ ಬೋರ್ವೆಲ್ ಪಾಯಿಂಟನ್ನಾಗಲಿ ಅಥವಾ ಸಂಪನ್ನಾಗಲಿ ಈ ಜಾಗದಲ್ಲಿ ಮಾಡಬಾರದು. ಈ ಜಾಗದಲ್ಲಿ, ಈ ರೌಂಡ್ ಮಾರ್ಕ್ ಹಾಕಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ನಾವು ಬೋರ್ವೆಲ್ ಪಾಯಿಂಟನ್ನು ಗುರುತಿಸಿಕೊಟ್ಟರೆ ಈ ಮನೆಯಲ್ಲಿ ವಾಸ ಮಾಡುವವರಿಗೆ ಉತ್ತಮವಾದಂತಹ ಸಾಮಾಜಿಕವಾಗಿ, ಆರ್ಥಿಕವಾಗಿ ಉತ್ತಮ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಸುಖ ಸಂತೋಷದಿಂದ ಬಾಳ್ವೆ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ನಮಸ್ಕಾರ ಫ್ರೆಂಡ್ಸ್.